ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ HR ಕ್ರಿಯೇಷನ್. ಇವತ್ತು ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಇದು 3 ಪೆಟಲ್ಸ್ ಬರೋ ಥರ ಡಿಸೈನ್ನ ವರ್ಕ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಆಲ್ರೆಡಿ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇದು ನೀವು ಸಣ್ಣ ಥ್ರೆಡ್ ಆದರೆ 7 ಎಳೆ ಕೂಡ ತೊಗೋಬೋದು. ನಾನಿಲ್ಲಿ 6 ಎಳೆನೇ ತೊಗೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10. ಮತ್ತು ನಾನಿಲ್ಲಿ ಈ ಥರ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿದ್ದೀನಿ. ನೀವು ಯಾವ ಬೀಡ್ ಬೇಕೋ ಆ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಇದಕ್ಕಿಂತ ಸ್ಮಾಲ್ ಬೀಡ್ ಬರುತ್ತೆ ಕ್ರಿಸ್ಟಲಲ್ಲೇ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ದಪ್ಪ ಬೀಡನ್ನ ಯೂಸ್ ಮಾಡಿದ್ದೀನಿ ಕ್ರಿಸ್ಟಲ್ಲು. ಸೊ ಫಸ್ಟು ಸ್ಯಾರಿ ರೈಟ್ ಸೈಡಿಂದ ಇಟ್ಕೊಂಡು ಸ್ಯಾರಿಗೆ ದಾರನ ಲಾಕ್ ಮಾಡ್ಕೋಬೇಕು. ಹೀಗೆ ಸ್ಯಾರಿ ಎಡ್ಜಿಂದನೇ ದಾರನ ತೆಗೆದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ಅದೆಲ್ಲ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ನೋಡಿ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ಯಾರಿ ವೇವಿ ಥರ ಬಂದುಬಿಡುತ್ತೆ. ಮತ್ತು ಸೆಕೆಂಡ್ ಟೈಮ್ ಮತ್ತೆ 4 ಚೈನ್ನೇ ಹಾಕೋತಾ ಇದ್ದೀನಿ. ಇಲ್ಲಿ 2 ಟೈಮ್ಸ್ 4 ಚೈನ್ನ ಹಾಕೋಬೇಕಾಗುತ್ತೆ, ಅಥವಾ 3 ಚೈನ್ ಹಾಕ್ಕೊಂಡ್ರೂ ಓಕೆ. ಫಸ್ಟು 4 ಚೈನ್ ಹಾಕ್ಕೊಂಡು ಆಮೇಲೆ 3 ಚೈನ್ ಹಾಕೋಬೋದು, ಅಥವಾ 4 ಚೈನ್ ಹಾಕೋತೀನಿ ಅಂದರೆ 4 ಚೈನ್ ಕೂಡ ಹಾಕೋಬೋದು. ಹೀಗಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿ ನಾನು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಬೀಡನ್ನ ಒಂದು ಸರಿ ಲಾಕ್ ಮಾಡ್ಕೋಬೇಕು, ಮತ್ತು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಹೀಗೆ ಸ್ಯಾರಿಗೆ ಲಾಕ್ ಮಾಡಿ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಆಗೋವಂಥದ್ದು, 2 ಸ್ಟೆಪ್ಪೇನ ಹಾಕೋಂಗಿಲ್ಲ, ಸಿಂಗಲ್ ಸ್ಟೆಪ್ ವರ್ಕ್ ಇದು. ಟರ್ನ್ ಮಾಡಿಕೊಂಡು 5 ಚೈನ್ ಹಾಕೋಬೇಕು. 5 ಚೈನ್ ಹಾಕ್ಕೊಂಡು ನಾವು 3 ಚೈನ್ ಲಾಕ್ ಏನು ಮಾಡಿದ್ವಿ ಅಲ್ವಾ, ಅದು ಬೀಡ್ ಹಾಕಬೇಕಾದ್ರೆ ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡಾದಮೇಲೆ ಮತ್ತೆ ಅದು 3 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ, 4 ಚೈನ್ ಹಾಕಾದ್ಮೇಲೆ ಮತ್ತೆ 3 ಚೈನ್, ಆ 3 ಚೈನ್ಗೆ ಮತ್ತೆ 3 ಚೈನ್, ಮತ್ತು 3 ಚೈನ್ ಹಾಕಿ ಸೇಮ್ ಅಲ್ಲಿ 4 ಚೈನ್ ಆದಮೇಲೆ ಲಾಕ್ ಮಾಡಿದ್ವಿ ಅಲ್ವಾ, 3 ಚೈನ್ ಸ್ಟಾರ್ಟಿಂಗ್ ಲಾಕು ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಸ್ಯಾರಿನ ಫ್ರಂಟ್ಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನಾವು ಸೂಜಿ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಆ 5 ಚೈನ್ ಹಾಕ್ಕೊಂಡಿದ್ವಿ ನೋಡಿ ಬೀಡ್ ಮೇಲೆ, ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. 1 ನಾವು ಫಸ್ಟು 2 ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ವಿ, ಅದ್ರ ಮೇಲ್ಗಡೆ ಮತ್ತೆ 3 ಚೈನ್ ಹಾಕಿದ್ವಿ. ಅದನ್ನು ನಾವು ಕಂಬ ಅಂತಲೇ ಕನ್ಸಿಡರ್ ಮಾಡಬೇಕು. ಅದೆರಡು ಮತ್ತು ಒಂದು ಸರಿ ಕಂಬ ಹಾಕ್ಕೊಂಡ್ವಿ ಅಲ್ವಾ, ಅದನ್ನು ಸೇರಿ ನಾವಿವಾಗ 3 ಟೈಮ್ಸ್ ಕಂಬನ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಫಸ್ಟು 3 ಚೈನ್ ಕೂಡ 2 ಇತ್ತಲ್ಲ, ಅದನ್ನು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ 5 ಆಗುತ್ತೆ. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಆವಾಗ ನಮಗೆ 1 ಪೆಟಲ್ ರೆಡಿ ಆಗುತ್ತೆ. ಸೊ ಫಸ್ಟು 3 ಚೈನ್ನು 2 ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ, ನೆಕ್ಸ್ಟು 3 ಟೈಮ್ಸ್ ಡಬಲ್ ಕ್ರೋಶ ಹಾಕ್ಕೊತೀವಿ, ಅದು 3 ಕಂಬ ಆಗುತ್ತೆ ಅಲ್ವಾ, ಟೋಟಲ್ 5 ಆಗುತ್ತೆ. ನೆಕ್ಸ್ಟು ನಾವಿಲ್ಲಿ ಮತ್ತೆ
5 ಡಬಲ್ ಕ್ರೋಶನ ಹಾಕೊಂಡು ಹೋಗಬೇಕು. ಸೊ ಫಸ್ಟು 5 ಆಯಿತು, 2 ಚೈನ್ ಹಾಕಿ ಲಾಕ್ ಆಯಿತು, ಮತ್ತು 2 ಚೈನ್ ಹಾಕೋಬೇಕು. ಆಮೇಲೆ 5 ಡಬಲ್ ಕ್ರೋಶನ ಹಾಕೋಬೇಕು. ಆವಾಗ ಪೆಟಲ್ ಫಾರ್ಮಲ್ಲಿ ಬರುತ್ತೆ ನಮಗೆ. ಸೊ ನೋಡಿ, ಈ ಥರ ಪೆಟಲ್ ರೀತಿ ಬರುತ್ತೆ. ಅದಾದಮೇಲೆ ಮತ್ತೆ ಒಂದು ಸರಿ ಟೋಟಲ್ ನಮಗೆ 5 ಕಂಬ ಥರ ಬರಬೇಕು, ಅಂದರೆ 5 ಡಬಲ್ ಕ್ರೋಶ ಬರಬೇಕು ಒಂದು ಪೆಟಲ್ಗೆ. ಅದಾದಮೇಲೆ 2 ಚೈನ್ ಹಾಕಿ ಆ 5 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಆ ಥರ 2 ಚೈನ್ ಹಾಕಿ ಲಾಕ್ ಮಾಡಿದ್ರೇ ನಮಗೆ ಪೆಟಲ್ ಥರ ಬರೋದು. ಡೈರೆಕ್ಟಾಗಿ ಹಾಗೆ ಲಾಕ್ ಮಾಡಿದ್ರೆ ಅದು ಡಿಸೈನ್ ಕರೆಕ್ಟಾಗಿ ಬರಲ್ಲ. ಸೊ ನೋಡಿ, ಇವಾಗ ನಮಗೆ 2 ಪೆಟಲ್ ಬಂದಿದೆ. ಸೊ ನಾನಿವಾಗ ಲಾಸ್ಟ್ ಪೆಟಲ್ನ ಮಾಡ್ತಾಯಿದ್ದೀನಿ. ಮತ್ತು 2 ಚೈನ್ ಹಾಕೋಬೇಕು. ಹಾಕಾದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ, ಹೀಗೆ ನಾವು 5 ಟೈಮ್ ಮಾಡ್ಕೋಬೇಕು. ಫೋರ್ ಆಗಿದೆ. ಲಾಸ್ಟ್ ಕಂಬ ಹಾಕ್ತಾಯಿದ್ದೀನಿ, ಅಂದರೆ ಲಾಸ್ಟ್ ಡಬಲ್ ಕ್ರೋಶ. ಹಾಕಾದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಮತ್ತು 2 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ಏನು ಲಾಕ್ ಮಾಡೋದು ಬೇಡ. 5 ಕಂಬ ಆದಮೇಲೆ ಡೈರೆಕ್ಟು ಸ್ಯಾರಿಗೇ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ನಾವು ಫಸ್ಟ್ ಪೆಟಲಲ್ಲಿ ಮಾತ್ರ 3 ಚೈನ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು 3 ಡಬಲ್ ಕ್ರೋಶನ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಲ್ಲೂ 5 ಮಾಡ್ಕೊಳ್ಳೋಕೆ ಹೋದರೆ ನಮಗೆ ಅದೆರಡು 3 ಚೈನ್ ಸೇರಿ ನಮಗೆ 7 ಕಂಬ ಆಗಿಬಿಡುತ್ತೆ. ಅದಕ್ಕೋಸ್ಕರ 3 ಟೈಮ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು 2 ಪೆಟಲ್ಗೆ ನೀವು 5 ಹಾಕೋಬೇಕು. ನೆಕ್ಸ್ಟ್ ಇವಾಗ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿಗೆ ನಮಗೆ ಈ 4 ಚೈನ್ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಸೊ ನೀವು ಇದನ್ನು ಬೇಕಾದರೆ 3 ಪೆಟಲ್ ಏನು ಫ್ಲವರ್ ಥರ ಬಂದಿದೆ ಅಲ್ವಾ, ಅದನ್ನು 3 ಟೈಮ್ಸ್ ಹಾಕ್ಕೊಂಡು ಆಮೇಲೆ ಕೂಡ ಕುಚ್ಚನ್ನ ಹಾಕೋಬೋದು. ಸೊ ನಾನಿಲ್ಲಿ ಒಂದು ಫ್ಲವರ್ ಡಿಸೈನು, ಒಂದು ಕುಚ್ಚು ಆ ಥರ ಮಾಡ್ಕೋತಾ ಇದ್ದೀನಿ. 4 ಚೈನ್ ಹಾಕಾದ್ಮೇಲೆ ಮತ್ತೆ ನಾವು 3 ಚೈನ್ ಹಾಕೋಬೇಕು, ಯಾಕಂದರೆ ನಮ್ಮ ಫಸ್ಟು ಪೆಟಲ್ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವಿಲ್ಲಿ 3 ಚೈನ್ನ ಹಾಕೋಬೇಕು. 3 ಚೈನ್ ಹಾಕಾದ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಆ ಬೀಡನ್ನ ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ, ಈ ಥರ ಬರುತ್ತೆ ಫ್ಲವರು. ಇಲ್ಲಿ 2 ಗ್ಯಾಪ್ ಬರಬೇಕು. ಫಸ್ಟು 4 ಚೈನ್, ಆಮೇಲೆ 3 ಚೈನ್, ಮತ್ತು ಸ್ಯಾರಿನ ಟರ್ನ್ ಮಾಡಿಕೊಂಡು 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಮತ್ತು ಆ 3 ಚೈನ್ ಲಾಕ್ ಏನಿತ್ತಲ್ವ ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತು 3 ಚೈನ್ ಗ್ಯಾಪ್ ಅದು ಲಾಕಲ್ಲೇ ಲಾಕ್ ಮಾಡಬೇಕು. ಅಂದರೆ 4 ಚೈನ್ ಲಾಕ್ ಮತ್ತು 3 ಚೈನ್ ಲಾಕ್ ಮಧ್ಯದಲ್ಲಿ ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ. ಮತ್ತು ಇಲ್ಲಿಂದ 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ಇವಾಗ 3 ಚೈನ್ ಏನು ಇತ್ತಲ್ವ ಅದೂ ಸೇರಿದ್ರೆ ನಮಗೆ 5 ಆಗುತ್ತೆ. ಅದಕ್ಕೆ ನಾವಿಲ್ಲಿ 3 ಟೈಮ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಡಬಲ್ ಕ್ರೋಶನ. 2 3 3 ಟೈಮ್ಸ್ ಹಾಕಾದ್ಮೇಲೆ ಇವಾಗ ನಾವು 2 ಚೈನ್ ಹಾಕೋಬೇಕು. ಟೂ ಚೈನ್ ಹಾಕಿ
ಲಾಕ್. ಮತ್ತು 2 ಚೈನ್ ಮತ್ತು ಡಬಲ್ ಕ್ರೋಶಾ 5. 1 2 3 4 5 ಆದಮೇಲೆ ಮತ್ತೆ 2 ಚೈನ್ ಮತ್ತು ಲಾಕ್. ಮತ್ತು 2 ಚೈನ್ ಮತ್ತು 5 ಡಬಲ್ ಕ್ರೋಶಾ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಏನಿಲ್ಲ, 5 ಡಬಲ್ ಕ್ರೋಶಾ ಹಾಕ್ಕೊಂಡು 2 ಚೈನ್ ಹಾಕಿ ಲಾಕ್, ಮತ್ತು 2 ಚೈನ್ 5 ಡಬಲ್ ಕ್ರೋಶಾ 2 ಚೈನ್ ಲಾಕ್. ಆ ರೀತಿ ಮಾಡ್ಕೊಂಬಂದರೆ ಸಾಕು. ಅಲ್ಲಿ ನಮಗೆ 3 ಪೆಟಲ್ ಥರ ಬರುತ್ತೆ. ನೀವು ಬೇಕಾದರೆ ಅದು ನಾನು 5 ಚೈನ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿಗೆ 6 ಅಥವಾ 7 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ನಮಗೆ 4 ಪೆಟಲ್ ಬರುತ್ತೆ. ನಿಮಗೆ 3 ಸಾಕು ಅಂದರೆ 5 ಹಾಕ್ಕೊಳ್ಳಿ, ಇಲ್ಲ 4 ಬೇಕು ಅಂದರೆ 6 ಆರ್ 7 ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಸ್ಟಲ್ಲಿ 5 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕೋದೇನು ಬೇಡ, ಡೈರೆಕ್ಟ್ ಹಾಗೆಯೇ ಸ್ಯಾರಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಲಾಕ್. ಅದಾದಮೇಲೆ ಮತ್ತೆ 3 ಚೈನ್ ಮತ್ತು ಲಾಕ್. ನೋಡಿ, ಈ ರೀತಿ ನಮಗೆ 3 ಪೆಟಲ್ಸ್ದು ಡಿಸೈನ್ ಬರುತ್ತೆ. ಲಾಸ್ಟಲ್ಲಿ ಕುಚ್ಚು ಕಟ್ಟಾದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ. ಈ ರೀತಿ ಪೂರ್ತಿ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಮತ್ತೆ ಬೀಡ್ ಹಾಕೋಬೇಕು. ಆವಾಗಲೇ ಹೇಳ್ದಂಗೆ ನಿಮಗೆ ಕ್ರಿಸ್ಟಲ್ ಬೀಡ್ ಬೇಡ ಅಂತ ಅಂದರೆ ಬೇಕಾದರೆ ರೌಂಡ್ ಶೇಪ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಟಿಕ್ ಬೀಡ್ ಏನು ಬರುತ್ತೆ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ನೇ ಯೂಸ್ ಮಾಡಿದ್ದೀನಿ. ನೀವು ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜದ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಬೀಡನ್ನ ಒಂದು ಸರಿ ಹಾಗೇ ಲಾಕ್ ಮಾಡಿ ಆಮೇಲೆ ನೀವು ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಸಿಂಗಲ್ ಸ್ಟೆಪ್ ಡಿಸೈನು, ತುಂಬ ಬೇಗನೆ ಆಗುತ್ತೆ ಇದು. ಫೈವ್ ಚೈನ್ ಹಾಕಿ ಲಾಕ್, ಮತ್ತು 3 ಚೈನ್ ಮತ್ತು ಲಾಕ್. ಮತ್ತು ಸ್ಯಾರಿನ ಟರ್ನ್ ಮಾಡಿ ಮತ್ತು 3 ಡಬಲ್ ಕ್ರೋಶಾ, ಟೂ ಚೈನ್ ಲಾಕ್. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 3 ಸರಿ ಅದು 3 ಫ್ಲವರ್ನ ಹಾಕಿ ತೋರಿಸಿದ್ದೀನಿ, 3 ಡಿಸೈನ್ಸು. ಸೊ ಅದು ಗೊತ್ತಾಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ಅಂತ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್.
ನೀವು ಸಿಂಗಲ್ ಸ್ಟೆಪ್ಪಲ್ಲೇ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಬೇಗನೂ ಆಗಿಬಿಡುತ್ತೆ ಇದು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಇಲ್ಲಿ ನಿಧಾನಕ್ಕೇ ತೋರಿಸಿದ್ದೀನಿ. ಇನ್ನೂ ಸ್ವಲ್ಪ ಇದು ಏನಾದರೂ ಸ್ಪೀಡ್ ಆಯಿತು ಅಂತ ಅಂದರೆ ನೀವು ವಿಡಿಯೋ ರೈಟ್ ಸೈಡಲ್ಲಿ ಸ್ಪೀಡನ್ನ ಸೆಟ್ ಮಾಡ್ಕೋಬೋದು. ನಿಮಗೆ ಸ್ಲೋವಲ್ಲಿ ಬೇಕು ಅಂತ ಅಂದರೆ ಸ್ಪೀಡನ್ನ ನೀವು ಸ್ಲೋ ಮೋಷನಲ್ಲಿ ಸೆಟ್ ಮಾಡ್ಕೊಳ್ಳಿ. ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿನೇ ಇದೆ. ಸೊ ಇವಾಗ ಲಾಕ್ ಮಾಡ್ತಾಯಿದ್ದೀನಿ 5 ಕಂಬ ಹಾಕ್ಕೊಂಡು. ಸೊ ನೋಡಿ, ಎಲ್ಲ ಒಂದೇ ಲೆವೆಲ್ಗೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಸ್ಮಾಲ್ ಪೆಟಲ್ಲಾಗಿ. ಸೊ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ನನ್ನ ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು, ನಂದು ಇಲ್ಲಿ ಪೂರ್ತಿ ಸ್ಯಾರಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕೂಡ ನನಗೆ ಒಂದು ಫ್ಲವರ್ ಬಂದಿದೆ. ಅದಾದಮೇಲೆ ನಾನು 2 ಚೈನ್ ಹಾಕಿ ದಾರಾನ ಎಳ್ಕೊಂಡು ದಾರಾನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಗ್ಲೋ ಹಾಕಿ ಹಿಂದೆ ಅಂಟಿಸ್ಕೊಂಡ್ರೆ ಡಿಸೈನ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಸೊ ನೋಡ್ತಿರ್ಬೋದು, ಇಷ್ಟು ಕ್ಯೂಟಾಗಿ ಬಂದಿದೆ ಅಲ್ಲ, ಪುಟ್ಟದಾಗಿ ಫ್ಲವರ್ ಥರ. ಸೊ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಪುಟ್ಟ ಫ್ಲವರ್ ಥರ. ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಅಥವಾ ನೀವು ಬ್ರೈಡಲ್ ಸ್ಯಾರಿಗೂ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮಧ್ಯಕ್ಕೆ ಏನು ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಗ್ರೀನ್ ಕಲರಲ್ಲಿ, ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಅದನ್ನು ಲಾಸ್ಟಲ್ಲಿ ಕುಚ್ಚು ಕಟ್ಟಾದಮೇಲೆ ತೋರಿಸ್ತೀನಿ ಡಿಸೈನ್ ಪೂರ್ತಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ತಿರ್ಬೋದು, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನಂದು ಆಲ್ರೆಡಿ ಕುಚ್ಚು ಕಟ್ಟಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ 120 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ, ಅಂದರೆ 120 ಎಳೆ ದಾರಾನ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಸ್ವಲ್ಪ ದಪ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೋಬೋದು, ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು 80 ಎಳೆ ತೊಗೊಂಡ್ರೂ ಆಗುತ್ತೆ. ನೋಡಿ, ಕಾಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.